ನಟ ಪ್ರಥಮ್ ವಿರುದ್ಧ ಹಲ್ಲೆ ಮಾಡಿದ ಆರೋಪವನ್ನ ನಟ ಭುವನ್ ಮಾಡ್ತಾ ಇದ್ದಾರೆ. ಪ್ರಥಮ್ ನನ್ನ ಕಾಲು ಕಚ್ಚಿದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದು, ಖಾಸಗಿ ವಾಹಿನಿಯ ಧಾರಾವಾಹಿಯಲ್ಲಿ ನಟನೆಯ ಸಂದರ್ಭದಲ್ಲಿ ಒಂದೇ ಧಾರಾವಾಹಿಯಲ್ಲಿ ಇಬ್ರು ಕೂಡ ನಟಿಸ್ತಾ ಇರುವಂತಹ ಸಂದರ್ಭದಲ್ಲಿ ಚಿತ್ರೀಕರಣದ ವೇಳೆ ಭುವನ್ ಮೇಲೆ ಭುವನ್ ಆರೋಪ ಮಾಡ್ತಾ ಇದ್ದಾರೆ. ಕಾಲು ಕಚ್ಚಿ ಹಲ್ಲೆ ಮಾಡಿರುವುದಾಗಿ ಭುವನ್ ಆರೋಪ ಮಾಡ್ತಾ ಇದ್ದು, ಈ ಬಗ್ಗೆ ಪೊಲೀಸರಿಗೆ ನಟ ಭುವನ್ ದೂರು ಕೊಟ್ಟಿದ್ದಾರೆ. ತಲಘಟ್ಟಪುರ ಪೊಲೀಸರಿಗೆ ಭುವನ್ ಈ ಸಂಬಂಧ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಟಿವಿ9ಗೆ ನಟ ಭುವನ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಟ ಪ್ರಥಮ್ ವಿರುದ್ಧ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದ್ದು, ನಟ ಭುವನ್ ಪ್ರಥಮ್ ವಿರುದ್ಧ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಥಮ್ ನನ್ನ ಕಾಲು ಕಚ್ಚಿದ್ದಾನೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದು, ಖಾಸಗಿ ವಾಹಿನಿಯ ಧಾರಾವಾಹಿಯ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದೇ ಸೆಟ್ನಲ್ಲಿ ಇಬ್ರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಈ ಹಲ್ಲೆ ಆಗಿದೆ ಅಂತ ನಟ ಭುವನ್ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಇಬ್ರು ಕೂಡ ಒಟ್ಟಾಗಿ ಖಾಸಗಿ ವಾಹಿನಿಯ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ರು. ಈ ಸಂದರ್ಭ ಕಾಲು ಕಚ್ಚಿ ಹಲ್ಲೆ ಮಾಡಿರೋದಾಗಿ ಭುವನ್ ಆರೋಪ ಮಾಡ್ತಾ ಇದ್ದಾರೆ. ಈ ಸಂಬಂಧ ತಲಘಟ್ಟಪುರ ಪೊಲೀಸರಿಗೆ ನಟ ಭುವನ್ ದೂರನ್ನ ಕೊಟ್ಟಿದ್ದು, ಟಿವಿ9ಗೂ ಕೂಡ ನಟ ಭುವನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಯಾಲಿಟಿ ಶೋ ಸ್ಪರ್ಧಿಗಳಾಗಿದ್ದಂತಹ ನಟ ಭುವನ್ ಮತ್ತೆ ನಟ ಪ್ರಥಮ್ ಇಬ್ರು ಕೂಡ ಪರಸ್ಪರ ಕಾದಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದರಲ್ಲಿ ಪ್ರಥಮ್ ಭುವನ್ ಅವರ ಕಾಲಿಗೆ ಕಚ್ಚಿ ಹಲ್ಲೆ ಮಾಡಿದ್ದಾರೆ ಅಂತ ನಟ ಭುವನ್ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಏನಿದು ರಿಯಾಲಿಟಿ ಶೋನಲ್ಲಿ ಇವರಿಬ್ರು ಮುಖಾಮುಖಿಯಾಗಿ ಜಟಾಪಟಿ ಆಗ್ತಾ ಇತ್ತು, ಈಗ ರಿಯಲ್ ಲೈಫ್ ಅಲ್ಲೂ ಕೂಡ ಏನಾಗಿದೆ, ಯಾಕೆ ಹಲ್ಲೆ ಆಯ್ತು? ಸುಕನ್ಯಾ, ಏನಂತ ಅಂದ್ರೆ ರಿಯಾಲಿಟಿ ಶೋ ನ ಸ್ಪರ್ಧಿಗಳಾದ 3 ಜನ, ಇನ್ನು ಸಂಜನಾ, ಪ್ರಥಮ್ ಹಾಗೂ ಭುವನ್ 3 ಜನ ಅಭಿನಯಿಸ್ತಾ ಇದ್ದಂತ ಧಾರಾವಾಹಿ ಸೆಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಹಿಂದೆ ನಿನ್ನೆಯಿಂದಲೇ ಈ ಒಂದು ಗಲಾಟೆ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಪ್ರಥಮ್ ಅವ್ರನ್ನ ಈ ಧಾರಾವಾಹಿಯಿಂದ ಕಿಕ್ಔಟ್ ಮಾಡಲಾಗಿತ್ತು. ಯಾಕಂದ್ರೆ ಅಭಿನಯದಲ್ಲಿ ಸರಿಯಾಗಿಲ್ಲ, ಮತ್ತೆ ಸಹ ನಟರ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೋತಾ ಇಲ್ಲ ಅನ್ನೋ ಒಂದು ಆರೋಪದಲ್ಲಿ ಅವರನ್ನ ಧಾರಾವಾಹಿಯಿಂದ ಕೈ ಬಿಡಲಾಯಿತು. ಇವತ್ತು ಲಾಸ್ಟ್ ಡೇ ಶೂಟ್ ಇತ್ತು, ಆದ್ರಿಂದ ಚಿತ್ರೀಕರಣದ ವೇಳೆಯಲ್ಲಿ ಸಂಜನಾ ಅವ್ರ ಜೊತೆ ಒಂದು ಸೀನ್ ಅನ್ನ ಚಿತ್ರೀಕರಿಸುವ ಸಮಯದಲ್ಲಿ ಈ ಘಟನೆ ಆಗಿರುವಂತದ್ದು. ಈ ಸೀನ್ ನಲ್ಲಿ ನಾನು ಅಭಿನಯಿಸಲ್ಲ ಅಂತ ಸಂಜನಾ ಅವರು ಹೇಳಿದಾಗ, ಪ್ರಥಮ್ ಅವರು ಭುವನ್ ಅವ್ರ ಜೊತೆ ಆದ್ರೆ ನೀನು ಅಭಿನಯಿಸ್ತೀಯ, ನನ್ ಜೊತೆ ಅಭಿನಯಿಸಕ್ಕೆ ಏನು ಅಂತ ಮರಳಿ ಪ್ರಶ್ನೆಯನ್ನ ಕೇಳ್ತಾರೆ. ಈ ಪ್ರಶ್ನೆ ಇಬ್ರು ಕೂಡ ಮಾತಿಗೆ ಮಾತು ನಡೆದು ಒಂದು ಘಟನೆ ನಡೆದಿರುವಂತದ್ದು. ಅದಷ್ಟೇ ಅಲ್ಲದೆ ಮುಗಿಸಿದ ನಂತರ ಸಂಜನಾ ಮತ್ತೆ ಭುವನ್ ಅವರು ಮಾತನ್ನ ನಡೆಸ್ತಾ ಕೂರ್ತಿದ್ದಾಗ ಅದನ್ನ ಪ್ರಥಮ್ ಅವರು ಕದ್ದು ಕೇಳಿಸ್ಕೋತಾ ಇದ್ರು ಅನ್ನೋ ಆರೋಪದಲ್ಲಿ ಭುವನ್ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿ ಮಾಡ್ತೀಯ, ಈ ರೀತಿ ಎಲ್ಲ ವರ್ತನೆ ಮಾಡೋದು ಸರಿಯಲ್ಲ ಅಂತ. ಇದರಿಂದ ಕೋಪಗೊಂಡ ಪ್ರಥಮ್ ಅವರು ಭುವನ್ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಭುವನ್ ಅವರೇ ಈ ವಿಚಾರವನ್ನ ಹೇಳಿರುವಂತದ್ದು. ನಾನು ಪ್ರಶ್ನೆ ಮಾಡಿದ ವಿಚಾರಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಕಾಲನ್ನ ಕಚ್ಚಿ ಹೋಗಿದ್ದಾನೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಇದಷ್ಟೇ ಅಲ್ಲದೆ ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಆದ್ರೆ ಪ್ರಥಮ ಹೇಳಿಕೆ ಪ್ರಕಾರ ನನ್ನ ಮೇಲೂ ಕೂಡ ಭುವನ್ ಹಲ್ಲೆ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಪ್ರತಿಯಾಗಿ ಹಲ್ಲೆ ಮಾಡಿದೆ ಅಷ್ಟೇ, ಇದನ್ನ ಬಿಟ್ಟು ನಾನ್ ಮಾತ್ರ ಹಲ್ಲೆ ಮಾಡಿದೀನಿ ಅಂತ ಆರೋಪ ಮಾಡ್ತಾ ಇರೋದು ತಪ್ಪು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನಂದ್ರೆ ಈ ಹಿಂದೆನೂ ಕೂಡ ರಿಯಾಲಿಟಿ ಶೋಗಳಲ್ಲಿ 3 ಜನ ಕೂಡ ಅಲ್ಲೂ ಕೂಡ ಒಂದು ಜಗಳನ್ನ ಮಾಡ್ಕೊಂಡಿದ್ರು. ಸಂಜನಾ ವಿಚಾರವಾಗಿ ಭುವನ್ ಮತ್ತು ಪ್ರಥಮ್ ನಡುವೆ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇತ್ತು. ಆ ಜಗಳ ಈಗ ರಿಯಾಲಿಟಿ ಶೋ ಮುಗಿಸ್ಕೊಂಡ್ಬಂದು ನಂತರ ಧಾರಾವಾಹಿಯಲ್ಲಿ ಅಭಿನಯಿಸುವಾಗ ಧಾರಾವಾಹಿ ಸೆಟ್ ನಲ್ಲೂ ಮುಂದುವರೆದಿದೆ ಅಂತ ಹೇಳ್ಬೋದು. ಓಕೆ ಪವಿತ್ರ, ಈಗ ಅಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ? ಇದು ರಿಯಾಲಿಟಿ ಶೋನಲ್ಲೂ ಕೂಡ ಈ ಟ್ರಯಾಂಗಲ್ ಲವ್ ಸ್ಟೋರಿ ತರದ ಒಂದು ಪ್ರಹಸನ ನಡೀತಾ ಇತ್ತು. ಅದಾದ್ಮೇಲೆ ಧಾರಾವಾಹಿಯಲ್ಲೂ ಕೂಡ ಅದೇ ರೀತಿಯ ಸ್ಟೋರಿಯನ್ನ ಕ್ಯಾರಿ ಮಾಡಲಾಗಿತ್ತು. ಈಗ ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ರೀತಿಯ ಸ್ಟೋರಿ ಕ್ಯಾರಿ ಆಗ್ತಾ ಇದೆಯಾ? ಏನ್ ಆಗ್ತಿರ್ಬಹುದು ಅವ್ರ ಮಧ್ಯೆ ಅಂತ? ಸುಕನ್ಯಾ, ಏನಂತ ಅಂದ್ರೆ ಈ ಹಿಂದೆನೆ ಎಲ್ರಿಗೂ ಗೊತ್ತಿರೋ ಹಂಗೆ ಎಲ್ಲರ ಮಧ್ಯೆ ಯಾವ ರೀತಿ ನಡ್ಕೋತಾರೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಚಾರ. ಅದಷ್ಟೇ ಅಲ್ಲದೆ ಈಗ ಒಂದು ಗುಂಪಿನಲ್ಲಿ 4-5 ಜನ ಇದ್ರೆ ಎಲ್ರು ಕೂಡ ನನ್ನ ಬಗ್ಗೆ ನನ್ನ ಹತ್ರನೇ ಮಾತಾಡ್ಬೇಕು, ನನ್ನ ಬಗ್ಗೆನೆ ಎಲ್ರು ಕೂಡ ನನ್ನ ಕಡೆ ನೋಡ್ಬೇಕು ಅನ್ನೋ ಒಂದು ವ್ಯಕ್ತಿತ್ವನ ಇಟ್ಕೊಂಡಿರುವಂತಹ ವ್ಯಕ್ತಿ ಪ್ರಥಮ್ ಅವರು. ಆದ್ರಿಂದ ಈ ಧಾರಾವಾಹಿಗೂ ಅವರನ್ನ ತೆಗೆದುಕೊಳ್ಳುವ ಮೊದಲೇನೆ ಸಾಕಷ್ಟು ಕರಾರುಗಳಾಗಿತ್ತು. ಎಲ್ಲರ ಹತ್ರನೂ ಸಭ್ಯತೆಯಾಗಿ ನಡ್ಕೋಬೇಕು, ಯಾರ ಮೇಲೂ ಕೂಡ ಹಲ್ಲೆ ಮಾಡಬಾರ್ದು, ಈ ರೀತಿಯಲ್ಲಿ ಎಲ್ಲಾ ರೀತಿಯ ಒಂದು ಕರಾರು ಮಾಡಿ ಅವರನ್ನ ಧಾರಾವಾಹಿಗೆ ತೆಗೆದುಕೊಳ್ಳಲಾಗಿದೆ. ಅದಾದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಥಮ್ ಅವರ ವರ್ತನೆಯಲ್ಲಿ ಬಹಳಷ್ಟು ಚೇಂಜಸ್ ಕಂಡಿದೆ. ಅದಷ್ಟೇ ಅಲ್ಲದೆ ಅಭಿನಯದಲ್ಲೂ ಕೂಡ ಅವರನ್ನ ಸೆಟ್ಗೆ ಕರ್ಕೊಂಡ್ ಬರ್ಬೇಕಾದ್ರೆ ಮತ್ತೆ ಅವ್ರಿಗೆ ಬೇಕಾದ ಸೀನ್ ಗಳನ್ನ ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗಿದೆ. ಹಾಗಾಗಿ
ಅವ್ರನ್ನ ಈಗ ಇದು ಧಾರಾವಾಹಿಯಿಂದ ಕೈ ಬಿಡುವಂತಹ ಒಂದು ನಿರ್ಧಾರಕ್ಕೆ ಚಿತ್ರದ ಧಾರಾವಾಹಿ ತಂಡ ನಿರ್ಧಾರ ಮಾಡಲಾಗಿದೆ. ಅದ್ ಮಾಡಿದ ನಂತರ ಪ್ರಥಮ್ ಅವರಿಗೆ ಒಂದು ಬೇಸರ ಆಗಿದೆ. ಯಾಕಂದ್ರೆ ಧಾರಾವಾಹಿಯಿಂದ ಸಾಕಷ್ಟು ಫೇಮ್ ಅನ್ನ ಗಳಿಸಿದಂಥದ್ದು, ಮತ್ತೆ ಧಾರಾವಾಹಿನ ಎಲ್ಲರೂ ಕೂಡ ನೋಡ್ತಾ ಇದ್ರು. ಆದ್ರೆ ಈಗ ಭುವನ್ ಮತ್ತೆ ಸಂಜನಾ ಮಾತ್ರ ಧಾರಾವಾಹಿಯಲ್ಲಿ ಉಳ್ಕೋತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾನು ಉಳ್ಕೊಳ್ಳಲ್ಲ ಅನ್ನೋದನ್ನ ತಿಳಿದಂತ ಪ್ರಥಮ್ ಅವರು ಈ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಭುವನ್ ಅವ್ರು ಹೇಳೋ ಪ್ರಕಾರ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇನೆ, ಮತ್ತೆ ನಾವು ಏನು ಕಲಾವಿದರಾಗಿ ನಟಿಸ್ತಾ ಇದೀವಿ ಅದನ್ನ ಪ್ರಥಮ್ ಅವರು ಕಲಾವಿದರಾಗಿ ಒಂದು ತಗೋಬೇಕು. ಅವರು ಕೂಡ ಕಲಾವಿದರಾಗಿ ಆಕ್ಟ್ ಮಾಡ್ಬೇಕಷ್ಟೇ, ಅದನ್ನ ಪರ್ಸನಲ್ ಆಗಿ ತಗೊಂಡ್ರೆ ಈ ರೀತಿಯ ಘಟನೆಗಳು ಸಂಭವಿಸುತ್ತೆ ಅನ್ನುವಂಥದ್ದು ಭುವನ್ ಅವರ ಮಾತು. ಪವಿತ್ರ, ಈ ಸಂಬಂಧ ಪ್ರಥಮ್ ಏನಾದ್ರೂ ದೂರು ಕೊಟ್ಟಿದಾರಾ ಭುವನ್ ಹಲ್ಲೆ ನಡೆಸಿದ್ರು ಅಂತ? ಮತ್ತೆ ಈಗ ಪೊಲೀಸರು ಏನ್ ಕ್ರಮ ಕೈಗೊಳ್ಳೋಕ್ ಮುಂದಾಗಿದ್ದಾರೆ? ಇಲ್ಲಿವರೆಗೂ ಯಾವುದೇ ರೀತಿಯ ದೂರನ್ನ ನೀಡಿಲ್ಲ. ಅದೇ ದೂರನ್ನ ಕೊಡ್ತೀನಿ ಅಂತ ಮುಂದಾಗಿರೋದಂತೂ ನಿಜ. ಯಾಕಂದ್ರೆ ನಾನ್ ಮಾತ್ರ ಹಲ್ಲೆ ಮಾಡಿಲ್ಲ, ಭುವನ್ ಕೂಡ ನನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೊದಲಿಗೆ ಭುವನ್ ನನ್ ಮೇಲೆ ಹಲ್ಲೆ ಮಾಡಿದ್ದು, ಅದಷ್ಟೇ ಅಲ್ಲದೆ ಅವಾಚ್ಯ ಪದಗಳಿಂದ ನನ್ನನ್ನ ನಿಂದಿಸಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಪ್ರತಿಯಾಗಿ ಹಲ್ಲೆ ಮಾಡಿದೆ. ಅವ್ರು ಕಂಪ್ಲೇಂಟ್ ಕೊಡೋ ಮೊದಲು ನಾನು ಕಂಪ್ಲೇಂಟ್ ಕೊಡ್ಬೇಕು. ಆದ್ರೆ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಭುವನ್ ವಿರುದ್ಧ ಒಂದು ದೂರನ್ನ ದಾಖಲು ಮಾಡ್ತೀನಿ ಅನ್ನೋದನ್ನ ಪ್ರಥಮ್ ಅವರು ಕೂಡ ಈಗ ಹೇಳಿರುವಂತದ್ದು. ಒಟ್ಟಾರೆ ರಿಯಾಲಿಟಿ ಶೋಗಳಲ್ಲಿ ಇವ್ರು ಮಾಡ್ತಾ ಇದ್ದಂತ ಜನ ನೋಡ್ಲಿ ಅನ್ನೋ ವಿಚಾರಕ್ಕೆ ಆಡ್ತಾ ಇದಾರ ಅನ್ನೋದನ್ನ ಎಲ್ಲರೂ ಕೂಡ ಪ್ರೇಕ್ಷಕರು ಅನ್ಕೊಂಡಿದ್ರು. ಆದ್ರೆ ರಿಯಾಲಿಟಿ ಶೋ ಮುಗಿಸಿ ಬಂದು ಸಾಕಷ್ಟು ತಿಂಗಳಾದ ನಂತರವೂ ಕೂಡ ಇವ್ರು ಈ ಗಲಾಟೆಗಳನ್ನ ಮುಂದುವರಿಸ್ತಾ ಇರೋದು ನೋಡಿದ್ರೆ ಇವ್ರಿಗೆ ಪರ್ಸನಲ್ ಆಗಿ ಇಬ್ರು ಕೂಡ ಟ್ರಿಗರ್ ಆಗಿರುವಂತದ್ದು, ಮತ್ತೆ ಎಲ್ಲಾ ವಿಚಾರಗಳನ್ನ ವೈಯಕ್ತಿಕವಾಗಿ ಇಬ್ರು ಕಲಾವಿದರು ತಗೊಂಡಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪವಿತ್ರ, ಅಂದ್ರೆ ಭುವನ್ ಮೇಲೆ ಹೇಗ್ ಹಲ್ಲೆ ನಡೆಸಲಾಯ್ತು? ಏನಾಗಿದೆ ಅವ್ರಿಗೆ? ಅವ್ರ ಕಂಡೀಷನ್ ಹೇಗಿದೆ? ಏನಂದ್ರೆ ಇವತ್ತಿನ ಸೀನ್ ಸಂಜನಾ ಅವರ ಪ್ರಥಮ್ ಅವರು ಒಂದು ಕೈಯನ್ನ ಇಟ್ಟು ಒಂದು ಸೀನ್ ಅನ್ನ ತೆಗೆಯುವಂತಹ ದೃಶ್ಯವನ್ನು ಇವತ್ತು ತೆಗಿಬೇಕಾಯ್ತು. ಆ ಸೀನ್ ತೆಗೆಯುವಂತ ಸಮಯದಲ್ಲಿ ಸಂಜನಾ ಅವರು ಸಂಪೂರ್ಣವಾಗಿ ನಿರಾಕರಿಸಿರುವಂತದ್ದು. ಏನಂದ್ರೆ ನಾನು ಪ್ರಥಮ್ ಅವರ ಜೊತೆ ನಾನು ಅಭಿನಯಿಸೋದಿಲ್ಲ, ನನಗೆ ಆಗೋದಿಲ್ಲ, ಅವನು ಕೈ ಇಡೋದೆಲ್ಲ ನನ್ಗೆ ಇರಿಟೇಟ್ ಆಗುತ್ತೆ ಅನ್ನೋ ಒಂದು ಮಾತನಾಡ್ತಾರೆ. ಅದಾದ ನಂತರ ಇದಕ್ಕೆ ಪ್ರತಿಯಾಗಿ ಪ್ರಥಮ್ ಅವರು ಹೇಳಿರುವಂತದ್ದು, ನಾನು ನಿನ್ನನ್ನ ಟಚ್ ಮಾಡಿದ್ರೆ ಈ ರೀತಿಯಲ್ಲಿ ಮಾತನಾಡ್ತೀನಿ, ಆದ್ರೆ ಭುವನ್ ಏನಾದ್ರೂ ನಿನ್ನ ಟಚ್ ಮಾಡಿದ್ರೆ ಚೆನ್ನಾಗಿರುತ್ತೋ ಆ ರೀತಿ ಎಲ್ಲ ಒಂದು ಬೇರೆ ರೀತಿಯಲ್ಲಿ ನಿಲ್ಸೋಕೆ ಶುರು ಮಾಡಿದ್ದಾರೆ. ಅದನ್ನ ತಳ್ಳಾಡದೆ ಭುವನ್ ಅವರು ಇದೆಲ್ಲ ಸಭ್ಯತೆ ಎಲ್ಲ ಈ ರೀತಿಯಲ್ಲಿ ನೀನು ನಡ್ಕೊಳ್ಳೋದು ಚೆನ್ನಾಗಿರೋಲ್ಲ, ಯಾಕಂದ್ರೆ ನಾವಿಬ್ರು ಕಲಾವಿದರಷ್ಟೇ, ಕಲಾವಿದ್ರನ್ನ ಕಲಾವಿದರ ರೀತಿಯಲ್ಲಿ ನೋಡು, ನೀನು ಕೂಡ ಕಲಾವಿದನಾಗಿರೋ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದಾದ ನಂತರ ಮಾತಿಗೆ ಮಾತು ಬೆಳೆದು ಇಬ್ರಲ್ಲೂ ಕೂಡ ಮಾತಿಗೆ ಮಾತು ಬೆಳೆದಿದೆ. ಅದಾದ ನಂತರ ಇಬ್ರು ಕೂಡ ಅವಾಚ್ಯ ಪದಗಳಿಂದ ನಿಂದಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಎಲ್ರು ಕೂಡ ಸೆಟ್ಟಲ್ ಇರೋರು ಇವರಿಬ್ಬರನ್ನು ಕೂಡ ಸಮಾಧಾನ ಮಾಡಿದ್ದಾರೆ. ನಂತರ ಸೀನ್ ಮುಗಿದ ನಂತರ ಇಬ್ರು ಕೂಡ ಸಂಜನಾ ಮತ್ತೆ ಭುವನ್ ಅವರು ಇಬ್ರು ಕೂಡ ಮಾತಾಡ್ತಾ ಒಂದು ಕೋಣೆಯಲ್ಲಿ ಕೂತಿದ್ದಾಗ ಅದನ್ನ ಪ್ರಥಮ್ ಅವರು ಕದ್ದು ಕೇಳಿಸ್ಕೊತಾ ಇದ್ದದನ್ನ ಭುವನ್ ಅವರು ಕಂಡು ಮತ್ತೆ ಬಂದು ಹೇಳಿದ್ದಾರೆ, ಈ ರೀತಿಯಲ್ಲಿ ನೀನು ವರ್ತನೆ ಮಾಡೋದು ಸರಿ ಇರೋಲ್ಲ, ಈ ರೀತಿ ನಡ್ಕೋಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಥಮ್ ಅವರು ಅದನ್ನ ನೀನ್ ಯಾರು ಕೇಳೋದಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಭುವನ್ ಅವರು ಈ ರೀತಿಯಲ್ಲಿ ಸೆಟ್ ನಲ್ಲೇ ಆಗ್ಲಿ ವೈಯಕ್ತಿಕ ವಿಚಾರದಲ್ಲಾಗ್ಲಿ ನಡ್ಕೊಳ್ಳೋದು ಸರಿ ಇಲ್ಲ ಅಂತ ಅಂದಾಗ ಇಬ್ರಿಗೂ ಕೂಡ ಮಾತಿಗೆ ಮಾತು ಬೆಳೆದಿದೆ. ಆವಾಗ ಪ್ರಥಮ್ ಅವರು ಒಂದು ಹಲ್ಲೆ ಮಾಡಕ್ ಬಂದಾಗ ಭುವನ್ ಅವರು ಪ್ರಥಮ್ ಅವರು ನೂಕಿದಾಗ ಕೋಪಗೊಂಡ ಪ್ರಥಮ್ ಅವರು ಒಂದು ಕಾಲಿಗೆ ಬಂದು ಕಚ್ಚಿರುವಂತದ್ದು, ತುಂಬಾನೇ ಹಲ್ಲೆ ಆಗಿರೋದಂತದ್ದು ಈಗಾಗ್ಲೇ ಗೊತ್ತಾಗಿರುವಂತದ್ದು. ಈಗಾಗ್ಲೇ BGS ಹಾಸ್ಪಿಟಲ್ ಅಲ್ಲಿ ಭುವನ್ ಅವರು ಈ ಬಗ್ಗೆ ಈ ವಿಚಾರವಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಒಟ್ಟಾರೆ ಭುವನ್ ಅವರು ಈಗ ಡಾಕ್ಟರ್ ಹತ್ರ ಚಿಕಿತ್ಸೆ ಪಡ್ಕೊಂಡು ಮನೆಗೆ ತೆರಳುತ್ತಾ ಇದ್ದಾರೆ. ಓಕೆ ಪವಿತ್ರ, ಈ ಬಗ್ಗೆ ಚಿತ್ರತಂಡದವರು ಹಾಗೆ ನಟಿ ಸಂಜನಾ ಅವರು ಏನಾದ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ರ ಒಟ್ಟಾರೆ ಘಟನೆ ಬಗ್ಗೆ? ಪವಿತ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಓಕೆ, ಧನ್ಯವಾದ ಪವಿತ್ರ. ಒಟ್ಟಾರೆ ಖಾಸಗಿ ವಾಹಿನಿಯ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಟ ಪ್ರಥಮ್ ಹಾಗೂ ನಟ ಭುವನ್ ಮಧ್ಯೆ ಮಾರಾಮಾರಿ ನಡೆದಿರೋದು. ಹಲ್ಲೆಗೆ ಮುಂದಾದಂತಹ ಪ್ರಥಮ್ ನಟ ಭುವನ್ ಅವರ ಕಾಲನ್ನ ಕಚ್ಚಿ ಗಾಯಗೊಳಿಸಿದ್ದಾರೆ ಅಂತ ಹೇಳಲಾಗಿದ್ದು, ಸದ್ಯ ಭುವನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ಹಲ್ಲೆಯಾಗಿದೆ. ಇನ್ನು ಈ ಸಂಬಂಧ ತಲಘಟ್ಟಪುರ ಪೊಲೀಸ್ ಠಾಣೆಗೆ ನಟ ಭುವನ್ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಇಬ್ಬರ ನಡುವೆ ರಿಯಾಲಿಟಿ ಶೋನಲ್ಲಿ ಆಗ್ತಾ ಇದ್ದಂತೆಯೇ ಸಂಜನನ ವಿಚಾರವಾಗಿ, ನಟಿ ಸಂಜನಾ ಅವ್ರ ಜೊತೆಗೆ ನಟಿಸುವ ವಿಚಾರವಾಗಿ ಖ್ಯಾತೆ ಶುರುವಾಗಿತ್ತು, ಜಗಳ ಶುರುವಾಗಿತ್ತು ಅಂತ ಹೇಳಲಾಗಿದ್ದು, ಮಾತಿಗೆ ಮಾತು ಬೆಳೆದು ಪ್ರಥಮ್ ಈ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ಪ್ರಥಮ್ ಹೇಳೋ ಪ್ರಕಾರ ಭುವನ್ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನಾನು ಕೂಡ ಈ ಸಂಬಂಧ ದೂರನ್ನ ಕೊಡಬೇಕಾಗಿತ್ತು, ಆದ್ರೆ ಅದಕ್ಕೂ ಮುಂಚೆ ಭುವನ್ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಏನೇ ಆಗ್ಲಿ
ಇಂತಹ ಒಂದು ಬೆಳವಣಿಗೆಗಳು ನಿಜಕ್ಕೂ ಕೂಡ ಕಲಾವಿದರಿಗೆ ಶೋಭೆ ತರೋದಿಲ್ಲ. ಅದೆಷ್ಟೇ ಸಮಸ್ಯೆಗಳಿದ್ರೂ ಕೂಡ ಈ ರೀತಿ ಪರಸ್ಪರ ಹಲ್ಲೆ ಮಾಡೋದು ನಿಲ್ಲಿಸೋದು ಸರಿ ಹೋಗೋದಿಲ್ಲ ಅನ್ನೋದನ್ನ ಇನ್ನಾದ್ರೂ ಕೂಡ ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಅದೇ ಪ್ರಥಮ್ ಅವರ ಒಂದು ಸ್ವಭಾವ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಸಂಜನಾ ಅವರ ವಿಚಾರವೇ ಯಾಕೆ ಇಲ್ಲೂ ಕೂಡ ಸುದ್ದಿ ಆಯ್ತು, ಸಂಜನಾ ಅವ್ರಿಗೋಸ್ಕರನೇ ಯಾಕೆ ಇಲ್ಲೂ ಕೂಡ ಜಗಳ ಆಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ಹೇಳಬೇಕಾಗಿದೆ. ಅದು ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಧಾರಾವಾಹಿಯ ಒಂದು ಸೀನ್ ಅನ್ನ ಶೂಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಥಮ್ ಅವ್ರ ಜೊತೆಗೆ ನಡೆಸೋದಕ್ಕೆ ಸಂಜನಾ ಅವರು ನಿರಾಕರಿಸಿದ್ರಂತೆ. ಆ ಸಂದರ್ಭ ಪ್ರಥಮ್ ಅವ್ರ ಜೊತೆಗೆ ನಟಿಸೋದಕ್ಕೆ ನಿರಾಕರಿಸಿದ್ದಕ್ಕೆ ಪ್ರಥಮ್ ಕೋಪಗೊಂಡು ನಿಂದಿಸೋದಕ್ಕೆ ಶುರು ಮಾಡಿದ್ರಂತೆ. ಭುವನ್ ಜೊತೆಗೆ ನಿಂಗೆ ಆಕ್ಟ್ ಮಾಡೋಕ್ಕಾಗದೆ, ನನ್ನ ಜೊತೆಗೆ ಆಗೋದಿಲ್ವಾ ಅನ್ನುವಂತಹ ರೀತಿಯಲ್ಲಿ. ಆಗ ಭುವನ್ ಈ ರೀತಿಯೆಲ್ಲ ಮಾತನಾಡಬಾರ್ದು, ಕಲಾವಿದರಾಗಷ್ಟೇ ನಾವೀಗ, ಸೊ ಹಾಗಾಗಿ ನಮ್ಮ ನಟನೆ ಏನಿದೆ ಅದಷ್ಟೇ ಮಾಡಬೇಕು ಅನ್ನುವಂತಹ ಮಾತನ್ನ ಭುವನ್ ಅವರು ಹೇಳಿದ್ದಾರೆ. ಅದಾದ್ಮೇಲೆ ಭುವನ್ ಮತ್ತೆ ಸಂಜನಾ ಮಾತನಾಡ್ಕೊಂಡು ಕೂತಿದ್ದಾಗ ಪ್ರಥಮ್ ಅವರು ಕದ್ದು ಕೇಳಿಸ್ಕೊಂಡ್ರು ಅನ್ನುವಂತಹ ಕಾರಣಕ್ಕೆ ಭುವನ್ ಕೋಪಗೊಂಡು ಅವ್ರಿಗೆ ಹೇಳಿದ್ರಂತೆ, ಬುದ್ಧಿ ಹೇಳಿದ್ರಂತೆ, ಈ ರೀತಿ ಎಲ್ಲ ಮಾಡೋದು ಸಭ್ಯತೆ ಅಲ್ಲ ಅಂತ. ಆ ಸಂದರ್ಭ ಪ್ರಥಮ್ ಕೋಪಗೊಂಡು ಭುವನ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಅವರ ಕಾಲನ್ನ ಕಚ್ಚಿ ಗಾಯಗೊಳಿಸಿದ್ದಾರೆ. ಸ್ವಲ್ಪ ತೀವ್ರ ಮಟ್ಟಿಗೆ ಗಾಯ ಆಗಿದೆ ಭುವನ್ ಅವರಿಗೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಪ್ರಥಮ್ ಹೇಳೋ ಪ್ರಕಾರ ಭುವನ್ ಅವರೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿರೋದು, ಆಗ ನಾನು ಅವ್ರ ಮೇಲೆ ಹಲ್ಲೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಏನ್ ನಡೀತು ಅನ್ನೋದ್ರ ಬಗ್ಗೆ ಪೊಲೀಸರು ಸೂಕ್ತ ತನಿಖೆಯನ್ನ ಕೈಗೊಳ್ಳಬೇಕಾಗಿದೆ. ಹಾಗೆ ಪ್ರತ್ಯಕ್ಷದರ್ಶಿಗಳು ಈ ಘಟನೆಯನ್ನ ಯಾವ ರೀತಿ ನೋಡಿದ್ದಾರೆ ಅನ್ನೋದನ್ನ ಕೂಡ ತಿಳ್ಕೋಬೇಕಾಗಿದೆ. ಈಗ ಸದ್ಯ ನಟ ಭುವನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದು, ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ.